ಮೊನ್ನೆ ಹಬ್ಬಕ್ಕೆ ಹೊಡೆದಿದ್ದು 2 ಕಾಯಿ ಹೊಡೆದಿದ್ದು ರೀ. ಅದರಲ್ಲೇ ಚಟ್ನಿ ಮಾಡಿದ್ದೆ, ಕೊಬ್ಬರಿ ವಡಿ ಮಾಡಿದ್ದೆ. ಆದರೂ ಕೊಬ್ಬರಿ ಉಳ್ದ ಬಿಡ್ತು ರೀ, ಹಸಿ ಕೊಬ್ಬರಿ ಉಳೀತು. ಅದಕ್ಕೆ ಇವತ್ತು ಅದರಲ್ಲೇ ದೋಸೆ ಮಾಡಕತ್ತೀನಿ ರೀ. ರೆಸಿಪಿ ಅಂತೂ ಅಗದಿ ಸರಳ ಐತ್ರಿ. ಆಮೇಲೆ ಬರೀ 3 ಸಾಮಗ್ರಿ ಇದ್ರೆ ಆತ್ರಿ, ಅಗದಿ ಸಾಫ್ಟ್ ದೋಸೆ ಮಾಡ್ಕೋಬೋದು. ಉದ್ದಿನ ಬೇಳೆ ಆಗಲಿ, ಕಡಲೆ ಬೇಳೆ ಆಗಲಿ, ಅವಲಕ್ಕಿ, ಸೋಡಾ ಏನೂ ಬೇಕಾಗಿಲ್ಲ. ನಾ ಇಲ್ಲಿ ಒಂದು 2 ಕಪ್ಪಷ್ಟು ದೋಸೆ ಅಕ್ಕಿ ತಗೊಂಡಿನಿ ರೀ. ನಿಮ್ಮ ಕಡೆ ದೋಸೆ ಅಕ್ಕಿ ಇಲ್ಲಪ್ಪ ಅಂತಂದ್ರೆ ರೇಷನ್ ಅಕ್ಕಿ ತೊಗೋಬೋದು. ಇಲ್ಲ ಅಂತಂದ್ರೆ ಯಾವುದೇ ರಾ ರೈಸ್ ಬಳಸಿದ್ರೂ ನಡಿತೈತಿ. 1 ಚಮಚದಷ್ಟು ಮೆಂತ್ಯ ಹಾಕಿದ್ದಾರೆ. ಈಗ ಇವನ್ನ ಒಂದೆರಡು ಸಲ ಸ್ವಚ್ಛಂಗೆ ತೊಳೆದು ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು 4-5 ತಾಸು ನೆನೆಸಿಡ್ಬೇಕು. 4 ತಾಸು ಆದಮೇಲೆ ಅಕ್ಕಿ ಮತ್ತು ಮೆಂತ್ಯ ಎರಡು ಚಲೋ ತಂಗೆ ನೆಂದವ್ ನೋಡ್ರಿ. ಈಗ ಇವ್ನ ನಾನು ಗ್ರೈಂಡರ್ನಾಗ ರುಬ್ಕೊಳಕತ್ತೀನಿ. ಬೇಕಂದ್ರೆ ನೀವು ಮಿಕ್ಸರ್ನಾಗೂ ರುಬ್ಕೋಬೋದು. ಒಂದು 2 ನಿಮಿಷ ಅಕ್ಕಿ ಸ್ವಲ್ಪ ಸಣ್ಣ ಆದ್ಮೇಲೆ ಈಗ ಇದ್ರಾಗ ನಾನು ಒಂದು 2 ಕಪ್ಪಷ್ಟು ತುರಿದಿದ್ದ ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ಹಾಕಾಕತ್ತೀನಿ ರೀ. ನೀವು ಮಿಕ್ಸರ್ನಾಗ ರುಬ್ಬೋ ಮುಂದೆ ಅಕ್ಕಿ ಒಳಗಿಂದೆಲ್ಲ ನೀರು ಬಸಿದು ಅಕ್ಕಿ ಜೋಡಿ ಆವಾಗ ನೀವು ಕಾಯಿ ತುರಿನ ಒಟ್ಟಿಗೆ ಹಾಕಿ ರುಬ್ಬೋದು. ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರಲ್ರಿ ಅಷ್ಟು ಹಸಿ ಕೊಬ್ಬರಿನೂ ಹಾಕಬೇಕು. ನಾನು 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ನಲ್ರಿ, ಅದಕ್ಕೆ 2 ಕಪ್ಪಷ್ಟು ಕಾಯಿ ತುರಿ ಹಾಕಿದ್ದೆ. ಅಗದಿ ಹಿಂಗೆ ನುಣ್ಣಗೆ ರುಬ್ಬೇಕು. ಎಷ್ಟು ನೈಸ್ ಆಗತ್ತೆ ನೋಡ್ರಿ ಹಿಟ್ಟು, ದೋಸೆ ಅಷ್ಟು ಚಲೋ ಬರ್ತಾವೆ. ಈಗ ಇದನ್ನು ಚಂದಂಗೆ ತೆಗೆದು ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಲೇ ಹಿಂಗೆ ಇದನ್ನು ಕಿವುಚ್ಕೊಂತ ಮಿಕ್ಸ್ ಮಾಡಬೇಕು. ನಮ್ಮ ಕೈ ಬಿಸಿ ಶಾಖಕ್ಕೆ ಹಿಟ್ಟು ಭಾಳ ಚಂದ ಹೊಳಿ ಬರುತ್ತೆ. ಆದ್ರೆ ಲಕ್ಷ ಇರಲಿ, ಕೈ ಭಾಳ ಕ್ಲೀನ್ ಇರಬೇಕು. ಇದಕ್ಕೆ ನಾವು ಉದ್ದಿನಬೇಳೆ ಆಗಲಿ, ಕಡಲೆಬೇಳೆ, ಅವಲಕ್ಕಿ ಏನೂ ಹಾಕಕತ್ತಿಲ್ಲಲ್ರಿ, ಏನೂ ಬಳಸಾಕತ್ತಿಲ್ಲಲ್ಲ. ಅದಕ್ಕೆ ಹಿಟ್ಟು ಸರಿಯಾಗಿ ಹುಳಿ ಬರಲಿ ಅಂಥೇಳಿ ಈಗ ಉಪ್ಪು ಹಾಕಿ ಕಲ್ಸಾಕತ್ತೀನಿ ರೀ. ನೀವು ಬೇಕಂತಂದ್ರೆ ಬೆಳಗ್ಗೆನೂ ದೋಸೆ ಮಾಡೋ ಮುಂದೆ ನೀವು ಉಪ್ಪು ಹಾಕ್ಕೋಬೋದು. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 8 ತಾಸು ಇದನ್ನು ಹುಳಿ ಬರೋಕೆ ಬಿಡಬೇಕು. ನಾನು ನಿನ್ನೆ ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದಾರೆ. ಈಗ ಮುಂಜಾನೆ ಆಗತ್ತೆ. ಹಿಟ್ಟು ನೋಡ್ರಿ ಎಷ್ಟು ಚಂದ ಹುಳಿ ಬಂದೈತಿ. ಒಂದ್ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ದೋಸೆ ಹಾಕಕತ್ತೇನೆ ರೀ. ಮೊದಲ ನಾನು ಈ ಕಡೆ ಹಂಚನ್ನ ಬಿಸಿ ಮಾಡಾಕಿಟ್ಟಿದ್ದೆ. ಈಗ ಇದು ಚಲೋ ತಂಗೆ ಕಾದೈತಿ. ಇದು ಕಬ್ಬಿಣದ ಹಂಚಲ್ರಿ, ಕೆಲವೊಂದ್ಸಲ ದೋಸೆ ಅಂಟ್ಕೋತಾವು. ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡು ಅದನ್ನು ಎಣ್ಣೆಗೆ ಎದ್ದುಬಿಟ್ಟು ಹಂಚ ಮೇಲೆ ಸ್ವಲ್ಪ ತಿಕ್ಕಬೇಕು. ಆಮೇಲೆ ನಾವು ದೋಸೆ ಹಾಕಿದ್ರೆ ದೋಸೆ ಭಾಳ ಚಲೋ ಬರ್ತಾವೆ. ಹೊಸ ಕಬ್ಬಿಣದ ಹಂಚು ತೊಗೊಂಡಾಗ ಅದನ್ನು ಯಾವ ರೀತಿ ಪಳಗಿಸ್ಬೇಕು, ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ಆಲ್ರೆಡಿ ನಾನು ವಿಡಿಯೋ ಮಾಡೀನಿ. ನೀವೇನರ ಆ ವಿಡಿಯೋನ ನೋಡಿಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ, ಚೆಕ್ ಮಾಡಿರಿ. ದೋಸೆ ನಿಮಗೆ ಎಷ್ಟು ದೊಡ್ಡದು ಬೇಕಂತೇಳಿ ನೋಡಿಕೊಂಡು ಅಷ್ಟು ಹಿಟ್ಟನ್ನ ನೀವು ತವ ಮೇಲೆ ಹಾಕ್ರಿ. ಭಾಳ ತೆಳ್ಳಗೆ ಮಾಡೋಕೆ ಹೋಗ್ಬೇಡ್ರಿ. ಇದು ಸೆಟ್ ದೋಸೆ ಆಗತ್ಲೆ ಸ್ವಲ್ಪ ದಪ್ಪ ಇರಬೇಕು. ಮೀಡಿಯಮ್ ಉರಿ ಒಳಗೆ ಹಿಂಗೆ ಇದನ್ನು 1 ನಿಮಿಷ ತನಕ ಬೇಯಿಸ್ಬೇಕು. 1 ನಿಮಿಷ ಆದ್ಮೇಲೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ರಿ. ಎಲ್ಲ ಕಡೆ ಬೇಕಂದ್ರೆ ಎಣ್ಣೆನೂ ಹಾಕ್ಕೋಬೋದು. ಆಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಉರಿನ ಸಣ್ಣ ಮಾಡಿರಿ. ಸಣ್ಣ ಉರಿ ಒಳಗೆ ಇದನ್ನು 1-2-3 ನಿಮಿಷ ಬೇಯಿಸ್ಬೇಕು. ಒಂದು 2-3 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಸಾವಕಾಶ ಇದನ್ನು ಹೊಳಿಸಾಕ್ರಿ. ಈ ಕಡೆನೂ ಇದನ್ನು ಸಣ್ಣ ಉರಿ ಒಳಗೆ 1-2 ನಿಮಿಷ ಬೇಯಿಸಿದ್ರೆ ಆತ್ ನೋಡ್ರಿ, ಬಿಸಿ ಬಿಸಿ ದೋಸೆ ರೆಡಿ. ಮಸ್ತ್ ಬಿಸಿ ಬಿಸಿ ದೋಸೆ ಮೇಲೆ ತುಪ್ಪ ಮತ್ತು ಪುಟಾಣಿ ಹಿಂಡಿ ಅಂದ್ರೆ ಹುರ್ಗಡ್ಲೆ ಚಟ್ನಿ ಪುಡಿ ಹಾಕಿ ಸರ್ವ್ ಮಾಡಕತ್ತೀನಿ ರೀ. ಈ ಚಟ್ನಿ ಪುಡಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ದೋಸೆ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.